ಜೆಡಿಎಸ್ ಬಿಜೆಪಿ ಈಗಾಗಲೇ ಸದನದಲ್ಲಿ ಅಹೋರಾತ್ರಿ ಪ್ರತಿಭಟನೆ ಮಾಡ್ತಾ ಇದೆ. ಈ ವಿಚಾರವಾಗಿ ಮಾತಾಡಲಿಕ್ಕೆ ಹಿರಿಯ ಶಾಸಕ ಅಂತ ಮಂಜು ಅವರಿದ್ದಾರೆ. ಬನ್ನಿ ನೇರವಾಗಿ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಅಹೋರಾತ್ರಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಎಲ್ಲೊಂದು ಕಡೆ ಚರ್ಚೆಗೆ ಅವಕಾಶ ಕೊಡದಲ್ಲೇ ಇರುವಂಥದ್ದು, ಇಲ್ಲಿ ಒಂದು ಹಗರಣವನ್ನು ಮುಚ್ಚಾಕುವಂಥ ಪ್ರಯತ್ನ ನಡೀತಾ ಇದೆ ಅಂತೇಳಿ ಬಿಜೆಪಿ ನೀವು ಕೂಡ ಆರೋಪ ಮಾಡ್ತಾ ಇದ್ದೀರಿ. ಅದಕ್ಕೆ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು. ಬಹುಶಃ ಇದು ಚರ್ಚೆಗೆ ಕೊಟ್ಟಿದ್ದಿದ್ರೆ ಸತ್ಯತೆ ಏನು ಅಂತಕ್ಕಂಥದ್ದು ಹೊರಬರ್ತಿತ್ತು, ರಾಜ್ಯದ ಜನತೆಗೆ ಗೊತ್ತಾಗ್ತಾ ಇತ್ತು. ಇದರಲ್ಲಿ ಯಾರು ಕಳ್ಳರಲ್ಲ. ಈಗ ಚರ್ಚೆ ಕೊಟ್ಟರೆ ಏನಾಗ್ತದೆ ಇದರಲ್ಲಿ? ಬಹುಶಃ ಇದು ಚರ್ಚೆ ಕೊಟ್ಟರೆ ಅವ್ರು ಏನು ಮಾಡಿಲ್ಲ, ಅವರು ಒಂಥರ ಅವ್ರನ್ನ ಮುಖ್ಯಮಂತ್ರಿ ಅವ್ರನ್ನ ಅಪರಾಧಿ ಅಂತಕ್ಕಂಥದ್ದನ್ನು ಬಿಂಬಿಸ್ತಾ ಇರೋದು ತಪ್ಪಿಸ್ಕೊಳ್ಳೋಕ್ಕೆ ಇದನ್ನು ಚರ್ಚೆ ಕೊಡ್ತಾ ಇಲ್ಲ. ಬಹುಶಃ ಚರ್ಚೆ ಕೊಟ್ಟಿದ್ದಿದ್ರೆ ಈ ರಾಜ್ಯದಲ್ಲಿ ಎಲ್ಲ ಪಾರ್ಟಿಯವರು ಹೊಡೆದಿದ್ದಾರೆ ಅಂತಕ್ಕಂಥದ್ದನ್ನು ಮಾತಾಡ್ತಾರೆ. ಚರ್ಚೆ ಕೊಟ್ಟರೆ ತಾನೇ ಈಚೆಗೆ ಬರೋದು. ಚರ್ಚೆ ಕೊಡ್ಲಿ ಅಂತಕ್ಕಂಥದ್ದು ನಮ್ದು ಒತ್ತಾಯ. ಹಂತದಲ್ಲಿ ನಡೆಯುವಾಗ ಚರ್ಚೆಗೆ ಯಾಕೆ ಅವಕಾಶ ಕೊಡಬೇಕು? ಮುಖ್ಯಮಂತ್ರಿಗಳಿಗೆ ಡ್ಯಾಮೇಜ್ ಮಾಡುವಂತ ಕೆಲಸವನ್ನ ಜೆಡಿಎಸ್ ಬಿಜೆಪಿ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಮುಖ್ಯಮಂತ್ರಿಯವರಿಗೆ ಡ್ಯಾಮೇಜ್ ಅಲ್ಲ, ಅವರು ಆಗ್ಲೇ ಅವ್ರು ಹೇಳ್ಬಿಟ್ಟಿದ್ದಾರೆ 62 ಕೋಟಿ ಕೊಟ್ಬಿಟ್ರೆ ನಂದೇನು ಅಭ್ಯಂತರ ಇಲ್ಲ, ಕೊಡಿ ಅಂತಕ್ಕಂಥದ್ದು ಮುಖ್ಯಮಂತ್ರಿ ಹೇಳ್ತಕ್ಕಂಥದ್ದನ್ನ ನಾವು ನೋಡಿದ್ದೀವಿ. ಬಹುಶಃ ಇದು ತನಿಖೆ ಚರ್ಚೆ ಕೊಟ್ಟರೆ ವಿಚಾರಗಳು ಗೊತ್ತಾಗ್ತದೆ ಅನ್ನೋದೇ ಚರ್ಚೆ ಕೊಡ್ತಾ ಇಲ್ಲ. ಚರ್ಚೆ ಕೊಟ್ಟರೆ ತನಿಖೆ ಬಾಡಿಗೆ ತನಿಖೆ ಆಗ್ತದೆ, ಸದನದಲ್ಲಿ ವಿಚಾರಗಳು ಈಚೆ ಬರ್ತದೆ. ಅವಾಗ ನಿಜವಾದಂಥ ಯಾರು ಕಲ್ಪ್ರಿಟ್ಟು ಅಥವಾ ಎಲ್ಲಿ ಮೋಸ ಆಗಿದೆ, ಏನು ಅನ್ಯಾಯ ಆಗಿದೆ, ಈ ಸೈಟ್ಗಳನ್ನು ಹಂಚಿಕೆ ಮಾಡೋದ್ರಲ್ಲಿ ಯಾರು ಹೆಚ್ಚು ಪಾಲ್ದಾರರಾಗಿದ್ದಾರೆ ಏನು ಅಂತಕ್ಕಂಥದ್ದು ಗೊತ್ತಾಗ್ತದೆ. ಕೊಡಬೇಕು, ಇದರಲ್ಲಿ ರಾಜ್ಯದ ಜನತೆಗೆ ಗೊತ್ತಾಗಬೇಕು. ನಂಗೆ ಕ್ಲೀನ್ ಆಗಿದೆ ಗೊತ್ತಾದ ತಪ್ಪೇನದ್ರಲ್ಲಿ. ಯಾವುದೇ ಪಕ್ಷದವರಿದ್ರು ಕೂಡ ತನಿಖೆ ಆಗಲಿ ಅಂತೀರ. ಹಾಗಾದ್ರೆ ಯಾರೇ ಇರಲಿ ಈ ಹಗರಣದಲ್ಲಿ ರಾಜ್ಯದ ಜನತೆಗೆ ಗೊತ್ತಾಗಬೇಕು. ಈ ತನಿಖೆಯಲ್ಲಿ ಅವರು ನಮ್ಮ ವಸತಿ ಸಚಿವರು ಮತ್ತು ಬೇರೆ ಸಚಿವರುಗಳು, ಇದರಲ್ಲಿ ನಗರಾಭಿವೃದ್ಧಿ ಸಚಿವರುಗಳು, ಇವರು ಒಬ್ಬರದೇ ಅಲ್ಲ ಎಲ್ಲರದ್ದು ಇದೆ ಅಂತ ಅವರೇ ಹೇಳ್ತಾರೆ. ಎಲ್ಲರದೇ ಇರಲಿ, ಯಾರ್ದಾರೇ ಇರಲಿ, ಬರಲಿ, ಗೊತ್ತಾಗಲಿ. ತನಿಖೆ ಗೊತ್ತಾಗದೆ ಯಾವಾಗ ಚರ್ಚೆ ಆಗಬೇಕು, ತನಿಖೆ ಆಗಬೇಕು. ತನಿಖೆಗೆ ಏಕಪಕ್ಷವಾಗಿ ಆಗ್ಬೋದು ತನಿಖೆ. ಚರ್ಚೆ ಆದ ತಕ್ಷಣ ಯಾರ್ಯಾರು ಅಂತ ಎಲ್ಲರ ಹೆಸರು ಈಚೆ ಬರ್ಬೋದು. ಬರಲಿ ಅಂತಕ್ಕಂಥದ್ದು ನಮ್ಮ ಒತ್ತಾಯ. ಮುಖ್ಯಮಂತ್ರಿಯವರು ಈಗಲೂ ಮನಸ್ಸು ಮಾಡಿ ಹೇಳ್ಬೇಕು. ಸ್ಪೀಕರ್ ಅವರು ಒಂದು ಪರ ಮಾಡ್ತಕ್ಕಂಥ ಒಂದು ನಿಲುವನ್ನ ತಗೊಂಡಿದ್ದಾರೆ. ಅದು ನಿಜವಾಗ್ಲೂ ಕೂಡ ತಪ್ಪದು, ತಗೋಬಾರ್ದು. ಸ್ಪೀಕರ್ ಅಂತಂದರೆ ಸದನಕ್ಕೆ ಸ್ಪೀಕರು ಕೇವಲ ರೂಲಿಂಗ್ ಪಾರ್ಟಿಗೆ ಸ್ಪೀಕರ್ ಅಲ್ಲ. ಸ್ಪೀಕರ್ ಆದವರು ಎಲ್ಲರನ್ನು ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥದ್ದು ಆಗಬೇಕು. ಅವಕಾಶ ಕೊಡಬೇಕು, ತಪ್ಪೇನಿಲ್ಲ. ಅದರಲ್ಲಿ ಅವಕಾಶ ಕೊಡದೇ ಇರೋದೇ ಇಷ್ಟು ಕಾರಣ ಆಯ್ತು. ಅವಕಾಶ ಕೊಟ್ಟರೆ ಏನೂ ಆಗಲ್ಲ, ಚರ್ಚೆ ಆದ್ಮೇಲೆ ಏನಾದ್ರು ಆಗಲಿ ಅಂತೀರಿ ನೀವು. ಚರ್ಚೆ ಅವಕಾಶ ಕೊಟ್ಟರು ಚರ್ಚೆ ಆದರೆ ಬೆಳಕು ಚೆಲ್ದಂಗೆ ಆಗ್ತದೆ. ಇಡೀ ರಾಜ್ಯ ಜನಕ್ಕೆ ಕ್ಲೀನ್ ಚೀಟ್ ಸಿಗ್ತದೆ. ಜನದ ಮುಂದೆ ಗೊತ್ತಾಗುತ್ತೆ ಚರ್ಚೆ ಆದರೆ ಯಾರು ಭ್ರಷ್ಟರು, ಯಾರು ಇದು ಅನ್ಯಾಯ ಆಗಿದೆ, ಯಾವ ಕಾಲದಲ್ಲಿ ಸೈಟ್ಗಳನ್ನು ಹೊಡೆದಿದ್ದಾರೆ, ಬೇನಾಮಿನಲ್ಲಿ ಯಾರು ಮಾಡಿದ್ದಾರೆ, ಏನು ಬರ್ತದೆ, ಗೊತ್ತಾಗ್ಲಿ ಬಿಡಿ, ತಪ್ಪೇನದ್ರಲ್ಲಿ. ಇದಿಷ್ಟು ಹಿರಿಯ ಶಾಸಕರ ಮಂಜು ಅವರು. ಮತ್ತೆ ಯಾಕಂದ್ರೆ ತನಿಖೆ ಆಗಲಿ, ಅದು ಚರ್ಚೆ ಆದ ನಂತರದಲ್ಲಿ ಎಲ್ಲವೂ ಕೂಡ ಬೆಳಕು ಚೆಲ್ದಂಗೆ ಆಗುತ್ತೆ, ಸತ್ಯಾಸತ್ಯತೆ ಹೊರಗಡೆ ಬರುತ್ತೆ ಅನ್ನೋ ಮಾತುಗಳು ಕೂಡ ಹೇಳ್ತಾರೆ. ಚರ್ಚೆಗೆ ಅವಕಾಶ ಕೊಡದಲ್ಲೇ ಇರುವಂಥದ್ದು ಇಷ್ಟೆಲ್ಲ ಒಂದು ಹೋರಾಟಕ್ಕೆ ಕಾರಣವಾಗಿರೋದು. ಹಾಗಾಗಿ ಚರ್ಚೆಗೆ ಅವಕಾಶವನ್ನು ಕೊಟ್ಟರೆ ಸತ್ಯಾಸತ್ಯತೆ ಹೊರಗಡೆ ಬರುತ್ತೆ. ಯಾರೇ ಇದ್ರೂ ಕೂಡ ತಪ್ಪಿತಸ್ಥರು ಯಾರೇ ಪಕ್ಷದಲ್ಲಾದರೂ ಕೂಡ ತನಿಖೆ ಆಗಲಿ, ಶಿಕ್ಷೆ ಆಗಲಿ ಅನ್ನೋ ಮಾತುಗಳು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ವಿನೋದ್ ಜೊತೆ ಸುನಿಲ್, TV9 ಬೆಂಗಳೂರು.